ಕನಕಪುರ ತಾಲೂಕು ಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆ ಹಾಗೂ ವಿಶ್ವ ತಳಿಕರುಗಳ ಪ್ರದರ್ಶನ ಮತ್ತು ಉಚಿತ ಬರಡು ರಾಶಿಗಳ ಶಿಬಿರವನ್ನು ಕಲ್ಲಹಳ್ಳಿ ವೆಂಕಟೇಶ್ವರ ದೇವಸ್ಥಾನದ ಹತ್ತಿರ ಆಯೋಜಿಸಲಾಗಿತ್ತು. ಕನಕಪುರ ರೋಟರಿ ಸಂಸ್ಥೆ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಕಾಚೋನಹಳ್ಳಿ ನಾಗರಾಜುರವರು 29.72 ಲೀಟರ್ ಹಾಲು ಕರೆದು ಮೊದಲ ಬಹುಮಾನವಾಗಿ 15,000 ರುಗಳ ಮೊತ್ತವನ್ನು ಪಡೆದರು. ಕೆ.ಆರ್. ಚಿರಂತನ್ 26.23 ಲೀಟರ್ನಷ್ಟು ಹಾಲು ಕರೆದು ಎರಡನೇ ಬಹುಮಾನವಾಗಿ 12,000 ಮೊತ್ತವನ್ನು ಪಡೆದರು. ರಾಜು ಕೆ.ಎನ್. ಮುನಿಮಾರೇಗೌಡ 20 ಲೀಟರ್ ಹಾಲನ್ನು ಕರೆದು ಮೂರನೇ ಬಹುಮಾನವಾಗಿ 8,000 ರು ಮೊತ್ತವನ್ನು ಪಡೆದರು. ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಸಿದ್ದರಾಜುರವರು ವಿಜೇತರಿಗೆ ಬಹುಮಾನ ವಿತರಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಸಿದ್ದರಾಜು, ಕಾರ್ಯದರ್ಶಿ ಮುನಿರಾಜು, ಭಾನುಪ್ರಕಾಶ್, ಮುನಿನಿಂಗಯ್ಯ, ವೆಂಕಟರಮಣಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಪ್ರಕಾಶ್ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಎಲ್ಲ ನನ್ನ ಕಲ್ಲಹಳ್ಳಿಯ ಪಂಚಾಯಿತಿಯ ಸಾರ್ವಜನಿಕ ಬಂಧುಗಳಲ್ಲಿ, ಈ ದಿನ ನಾವು ನಮ್ಮ ಜನಪ್ರಿಯ ಮಾಜಿ ಸಂಸದರಾದ ಡಿ.ಕೆ. ಸುರೇಶ್ ಅವರ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವೇನು ಈ ದಿನ ಅಧಿಕ ಹಾಲು ಕರೆಯುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಅದರಲ್ಲಿ ಹಾಗೂ ಮಿಶ್ರತಳಿ ಕರುಗಳ ಪ್ರದರ್ಶನ, ಬರಡು ರಾಸುಗಳ ಶಿಬಿರವನ್ನು ನಾವು ಕಲ್ಲಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಹಳ್ಳಿ ದೇವಸ್ಥಾನದ ಹತ್ತಿರ ನಾವೇನು ಏರ್ಪಡಿಸಿದ್ದೀವಿ. ಅದಕ್ಕೆ ನಮ್ಮ ಕರ್ನಾಟಕ ಪಶುಪಾಲನಾ ಮತ್ತು ವೈದ್ಯಕೀಯ ಸೇವಾ ಇಲಾಖೆ, ಜಿಲ್ಲಾ ಪಂಚಾಯಿತಿ ರಾಮನಗರ, ಬೆಂಗಳೂರು ಹಾಲು ಒಕ್ಕೂಟ ಬೊಮ್ಮೂಲ್ ಅವರ ಸಂಘಗಳ ಸಂಸ್ಥೆಗಳ ಸಹಯೋಗದಲ್ಲಿ ಏನು ಇವತ್ತಿನ ದಿನ ನಾವು ಒಂದು ಹಾಲು ಕರೆಯುವ ಸ್ಪರ್ಧೆಯಾಗಿ ನಿನ್ನೆ ದಿನ ರಾತ್ರಿ ಒಂದು 20 ಹಸುಗಳ ಪ್ರದರ್ಶನದಲ್ಲಿ 20 ಹಸುಗಳು ಹಾಲು ಕರೆದಿವೆ. ಹಾಗೆ ಈಗ ಬೆಳಗ್ಗೆನೂ ಕೂಡ 6 ಗಂಟೆಗೆ ಹಾಲು ಕರೆಯುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಇದರ ಬಹುಮಾನವಾಗಿ ಸಂಜೆ 5 ಗಂಟೆಗೆ ಇನ್ನೂ ಒಂದು ಸಾರಿ ಹಾಲನ್ನು ಕರೆದು ಅದರಲ್ಲಿ ಯಾರು ಹೆಚ್ಚು ಹಾಲನ್ನು ಕರೆದಿರ್ತಾರೋ ಅಂಥವ್ರಿಗೆ ನಾವು ಮೊದಲನೇ ಬಹುಮಾನವಾಗಿ 15,000 ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದ್ದೀವಿ. ಇದು ರೋಟರಿ ಸಂಸ್ಥೆ ಮತ್ತು ಪಶು ಸಂಗೋಪನಾ ಇಲಾಖೆಯ ಡಾಕ್ಟರ್ ಕುಮಾರ್ ಅವರ ಸಹಯೋಗದಲ್ಲಿ ನಾವು ಆಗಿ ಎರಡನೇ ಬಹುಮಾನವನ್ನು 12,000 ರೂಪಾಯಿ ಅಂತ ನಾವು ಆಲ್ರೆಡಿ ಘೋಷಣೆ ಮಾಡಿದ್ದೀವಿ. ಅದಕ್ಕಿಂತ ಮೂರನೇ ಬಹುಮಾನ 10,000 ಅಂತ ಹೇಳಿ ನಾವು ಘೋಷಣೆ ಮಾಡಿದ್ದೀವಿ. ಹಾಗೆ ಇದರಲ್ಲೂ ಅತಿ ಹೆಚ್ಚು ಚೆನ್ನಾಗಿ ಹಳ್ಳಿನಲ್ಲಿ ಸಾಕಿರುವಂಥ ಕರುಗಳಿಗೆ ಮೂರು ಬಹುಮಾನ ರೀತಿಯಲ್ಲಿ 9 ಬಹುಮಾನಗಳನ್ನು ಕೂಡ ನಾವು ಇಟ್ಟಿದ್ದೀವಿ. ಈಗಾಗಲೇ ಸುತ್ತಮುತ್ತ ಹಳ್ಳಿಗಳಲ್ಲಿ ಈಗಾಗಲೇ ವ್ಯಾಕ್ಸಿನೇಷನ್ ನಮ್ಮ ಡಾಕ್ಟ್ರುಗಳು 3 ತಂಡಗಳಾಗಿ ಮನೆಗೆ ಹೋಗಿ ಈಗಾಗಲೇ ಲಸಿಕೆಯನ್ನು ಹಾಕ್ತಾಯಿದ್ದಾರೆ. ಇನ್ನು ಈ ಉಪಯೋಗವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಇದನ್ನ ಪ್ರಯೋಜನ ಪಡ್ಕೋಬೇಕು ಅಂತ ಹೇಳಿ ನಾವು ರೋಟರಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ವೆಟರ್ನರಿ ಕ್ಯಾಂಪಿನ ಕನಕಪುರ ಡಾಕ್ಟರ್ಸ್ಗಳು ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಶ್ರಮಿಸಿ ಈ ಒಂದು ಭಾಗಕ್ಕೆ ಒಂದು ನಮ್ಮ ಡಿ.ಕೆ. ಸುರೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಇದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ಈ ದಿನ ನಮ್ಮ ನಿಕಟಪೂರ್ವ ಸಂಸದರಾದಂಥ ಡಿ.ಕೆ. ಸುರೇಶ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ನಮ್ಮ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಎಲ್ಲ ಮುಖಂಡರ ಪರವಾಗಿ ಇವತ್ತಿನ ದಿನ ನಮ್ಮ ಕಲ್ಲಹಳ್ಳಿನಲ್ಲಿ ಅವರು ಬೊಮ್ಮೂಲ್ ಅಧ್ಯಕ್ಷರಾಗಿದ್ದರಿಂದ ಹಾಲು ಕರೆಯುವ ಸ್ಪರ್ಧೆ, ಹೆಚ್ಚಿನ ರೀತಿ ಹಾಲು ಕರೆಯುವಂಥ ಹಸುಗಳ ಸ್ಪರ್ಧೆನ ಏರ್ಪಡಿಸಲಾಗಿದೆ. ಅವರ ಭಗವಂತ ನಮ್ಮ ಡಿ.ಕೆ. ಸುರೇಶ್ ಅವರಿಗೆ ಹೆಚ್ಚಿನ ರೀತಿ ಆರೋಗ್ಯ, ಐಶ್ವರ್ಯ, ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ನಮ್ಮ ರೈತರ ಪರವಾಗಿ ಇವತ್ತಿನ ದಿನ ಧ್ವನಿ ಎತ್ತತಕ್ಕಂಥ ವ್ಯಕ್ತಿ ಆದರೆ ನಮ್ಮ ಡಿ.ಕೆ. ಸುರೇಶ್ ಅವರು ಮುಂಚೂಣಿಗೆ ಇದ್ದಾರೆ. ಅವರಿಗೆಲ್ಲ ನಮ್ಮ ಕಲ್ಲಹಳ್ಳಿ ಪಂಚಾಯಿತಿ ವತಿಯಿಂದ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ನಮ್ಮ ಕಲ್ಲಹಳ್ಳಿ ವೆಂಕಟರಮಣಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ, ಹಾಗೆ ನಮ್ಮ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು
ನಮ್ಮ ಮುಂದಿನ ಬರುವ ಕಲ್ಲಳ್ಳಿ ಜಾತ್ರೆ ಅಷ್ಟರಲ್ಲಿ ಮುಖ್ಯಮಂತ್ರಿಯಾಗಿ ಬಂದು ನಮ್ಮ ರಥೋತ್ಸವನ ನಡೆಸ್ಕೊಡ್ಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಂಡಿದ್ದೀವಿ. ಅರ್ಚನೆ ಕೂಡ ಮಾಡಿಸಿದ್ದೀವಿ, ಪೂಜೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ಒಂದೆರಡು ಮಾತು. ನಮಸ್ಕಾರ.